ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಮುಗಿದೋಗಿದೆ. ಆದರೆ ಕಾಂಗ್ರೆಸ್ನೊಳಗಿನ ಅಸಮಾಧಾನದ ಜ್ವಾಲೆ ಮಾತ್ರ ಇನ್ನೂ ಧಗಧಗಿಸ್ತಾ ಇದೆ. ಸಿದ್ದರಾಮಯ್ಯ ಅವರ ಕೆಲ ಆಪ್ತರಿಗೆ ಸಚಿವ ಸ್ಥಾನ ತಪ್ಪಿರೋದು ಸಿದ್ದರಾಮಯ್ಯ ರಾಜಕೀಯ ಪ್ರಭಾವದ ಬಗ್ಗೆ ಹೊಸ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಅದರ ಅತ್ಯಾಪ್ತರೇ ಅವರ ವಿರುದ್ಧ ಮುನಿಸಿಕೊಂಡಿದ್ದಾರೆ, ಮಹಾ ತಲ್ಲಣಕ್ಕೆ ಕಾರಣ ಆಗಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಪುತ್ರ ಹೇಳಿದ ಅದೊಂದು ಮಾತು ಸಿದ್ದರಾಮಯ್ಯ ಆಪ್ತರನ್ನ ಮತ್ತಷ್ಟು ಕೆರಳಿಸಿದೆ. ಹಾಗಿದ್ರೆ ಏನ್ ಹೇಳಿದ್ರು ಅವರು, ಏನಾಗ್ತಾ ಇದೆ ನೋಡ್ಕೊಂಬ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಶಾಸಕರು ಕೊತ ಸಿದ್ದು ವಿರುದ್ಧವೇ ಮುನಿಸಿಕೊಂಡ್ರ ಅತ್ಯಾಪ್ತರು. ಮಾಜಿ ಸಿಎಂ ಆಪ್ತ ಬಣದಲ್ಲಿ ಈಗ ಮಹಾತಲ್ಲಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆ ಮುಗಿದರೂ ರಾಜಕೀಯ ಬಿರುಗಾಳಿ ಮಾತ್ರ ಇನ್ನೂ ತಣ್ಣಗಾಗಿಲ್ಲ. ಸಚಿವ ಸ್ಥಾನ ಸಿಗಲಿದೆ ಎನ್ನುವಂತ ಭರವಸೆಯಲ್ಲಿ ತಿಂಗಳಾನುಗಟ್ಟಲೆ ಕಾದಿರುವಂತಹ ಶಾಸಕರಿಗೆ ಕೊನೆ ಕ್ಷಣದಲ್ಲಿ ಭಾರಿ ನಿರಾಸೆಯಾಯಿತು. ಅದರಲ್ಲೂ ಹೋದಲ್ಲಿ ಬಂದಲ್ಲಿ ಸಿದ್ದರಾಮಯ್ಯ ಜೊತೆ ಗುರುತಿಸಿಕೊಂಡಿರುವಂತಹ ಆಪ್ತರಿಗೆ ಮಂತ್ರಿಗಿರಿ ಕನಸು ಕನಸಾಗಿಯೇ ಉಳಿಯಿತು. ಇದೀಗ ಆ ಅಸಮಾಧಾನದ ಜ್ವಾಲೆ ನೇರವಾಗಿ ಸಿದ್ದರಾಮಯ್ಯ ಆಪ್ತ ಬಣದಲ್ಲೇ ಸ್ಫೋಟಗೊಂಡಿದೆ. ನಮ್ಮ ಹೆಸರನ್ನೇ ಹೈಕಮಾಂಡ್ ಮುಂದೆ ಇಟ್ಟಿಲ್ವೇ ಎನ್ನುವಂತ ಪ್ರಶ್ನೆ ಸದ್ಯ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಮಹಾತಲ್ಲಣ ಸೃಷ್ಟಿಸಿದೆ. ಮಂತ್ರಿಗಿರಿಯ ಕನಸು ಹೊತ್ತಿದ್ದ ಸಿದ್ದು ಆಪ್ತರ ತಾಳ್ಮೆಯ ಕಟ್ಟೆ ಒಡೆದಂತಾಗಿದೆ. ನಾನು ಸಿದ್ದರಾಮಯ್ಯ ಆಪ್ತನೂ ನಿಜ, ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತನೂ ನಿಜ, ಕಾಂಗ್ರೆಸ್ನ ಕಟ್ಟಾಳು ನಿಜ. ಆದರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನಾದ್ದರಿಂದ ಅವರ ಒಂದು ಪಾಳ್ಯದಲ್ಲಿ ಹೆಚ್ಚಾಗಿ ಗುರುತಿಸಿಕೊಂಡಿದ್ವಿ. ಬಹುಶಃ ಅದು ಎಲ್ಲೋ ಒಂದು ಕಡೆ ನನ್ನ ಇದು ಅಧಿಕಾರಕ್ಕೆ ಮುಳುವಾಗಿರ್ಬೋದು ಅಂತ ನನ್ನ ಭಾವನೆ ಇದೆ. ಕಡೆಗಳಿಗೆಯಲ್ಲಿ ಕೂಡ ನಮ್ಮ ಗುರುಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣವರು ಕೂಡ ನನ್ನ ಕೈ ಬಿಟ್ಬಿಟ್ರು ಅನ್ನೋ ಒಂದು ನೋವು ಕೂಡ ನನಗಿದೆ. ಒಟ್ಟಲ್ಲಿ ನನಗೆ ಬೇಜಾರಾದದ್ದು ಏನಂದ್ರೆ ಮಾತು ಕೊಟ್ಟಾಗ ನಡೀಲಿಲ್ಲ ಅಂತ. ಆಮೇಲೆ ಸಿದ್ದರಾಮಯ್ಯನವರೇ ಕರೆದು 3 ಸಲ ಖಾಸಗಿಯಾಗಿ ನಿನಗೆ ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ರು. ಮಾಡಕ್ಕಾಗಿಲ್ಲ, ಅವ್ರಿಗೆ ಗೊತ್ತಿಲ್ಲ ಅವ್ರ ಸಮಸ್ಯೆ ಏನಿದೆ. ಇದಿಷ್ಟೇ ಅಲ್ಲ, ಮಂತ್ರಿಗಿರಿ ಸಿಗದಿದ್ದಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಆಪ್ತರಾಗಿರುವಂತಹ ಶಾಸಕ ಅಶೋಕ್ ಪಟ್ಟಣ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಕಾನೂನು ಸಲಹೆಗಾರನಾಗಿರುವಂತಹ ಎಎಸ್ ಪೊನ್ನಣ್ಣ ಅಸಮಾಧಾನ ಹೊರಹಾಕಿದ್ದಾರೆ. ನಮ್ಮ ಸಿಎಂ ಆಗಲಿ ಮಂತ್ರಿಗಳಾಗಲಿ ನಮಗೆ ಸಹಾಯ ಮಾಡಿ ನಮ್ಮ ಅಭಿವೃದ್ಧಿಗೆ ತಾಲೂಕಿಗೆ ಸಹಾಯ ಮಾಡಿದರೆ ಸ್ವಲ್ಪ ಜನ ನೋಡ್ತೀವಿ. MLA ಗಿರಿಗೆ ಅಂತಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಅಂತಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಇರ್ತೀವಿ, ರಾಜಕೀಯದಿಂದ ನಿವೃತ್ತ ಆಗ್ಬಿಡ್ತೀವಿ. ಅನೇಕ ಸಂದರ್ಭಗಳು ಕಾನೂನಿನ ಸಮಸ್ಯೆಗಳು, ಇಕ್ಕಟ್ಟುಗಳು ಸಚಿವರ ಸಂಬಂಧಿಕರಿಗೆ, ಶಾಸಕರಿಗೆ ಬಂದಂಥ ಸಮಯದಲ್ಲಿ ನಾನು ನಿಸ್ವಾರ್ಥವಾಗಿ ನನ್ನ ಜವಾಬ್ದಾರಿ ಅಲ್ಲದಿದ್ರೂ ಕೂಡ ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಂತೆ ನನ್ನ ಸೇವೆಯನ್ನು ಮಾಡಿ ಅವರಿಗೆಲ್ಲರಿಗೂ ಅನೇಕರಿಗೆ ಕಾನೂನಿನ ದಾಂಡಾಂತರದಿಂದ ಪಾರು ಮಾಡಿಸಿ ಇದನ್ನ ಗುರುತಿಸ್ತಾರೆ, ನನಗೆ ಅದಕ್ಕೆ ಆದ್ಯತೆಯನ್ನು ಕೊಡ್ತಾರೆ ಅಂತ ಹೇಳಿ ನಾನು ಭಾವಿಸಿದ್ದೆ. ಆದರೆ ಮಂತ್ರಿಮಂಡಲದಲ್ಲಿ ಅವಕಾಶವನ್ನ ಕೊಟ್ಟಿಲ್ಲ. ಸಿದ್ದರಾಮಯ್ಯ ಪಟ್ಟಿಯಲ್ಲಿ ಇರಲಿಲ್ವಾ ಹಿಟ್ನಾಳ್ ಹೆಸರು? ಸಿದ್ದರಾಮಯ್ಯ ಅತ್ಯಾಪ್ತರಾದ ಎಚ್ಸಿ ಮಹದೇವಪ್ಪ, ರಾಘವೇಂದ್ರ ಹಿಟ್ನಾಳ್ಗೆ ಡಿಕೆ ಸಂಪುಟದಲ್ಲಿ ಸಚಿವ ಸ್ಥಾನ ಮಿಸ್ ಆಗಿದೆ. ಇದರಿಂದ ಬೇಸರಗೊಂಡಿರುವಂತಹ ಮಹದೇವಪ್ಪ ಏನೋ ದಿಲ್ಲಿ ಮಟ್ಟದಲ್ಲಿ ಲಾಬಿ ಶುರು ಮಾಡಿದ್ದಾರೆ. ಆದರೆ ಹಿಟ್ನಾಳ್ ಕೋಪ ಮಾತ್ರ ಕೊತ ಕುದಿಯುತ್ತಿದೆ. ಯಾಕೆಂದ್ರೆ ಇವತ್ತು ಸಿದ್ದರಾಮಯ್ಯ ಪುತ್ರ ಹೇಳಿರುವಂತಹ ಅದೊಂದು ಮಾತು ಅಸಮಾಧಾನಿತರ ಕೋಪವನ್ನ ಮತ್ತಷ್ಟು ಹೆಚ್ಚಿಸಿದೆ. ಸಿದ್ದು ಪಟ್ಟಿಯ ಸತ್ಯ ತೆರೆದಿಟ್ಟ ಪುತ್ರ ಯತೀಂದ್ರ. ಕಾಂಗ್ರೆಸ್ನಲ್ಲಿ ಮಂತ್ರಿಗಿರಿ ಫೈಟ್ ಬಗ್ಗೆ ಸಿದ್ದರಾಮಯ್ಯ ಪುತ್ರ ಕಂ ಸಚಿವ ಯತೀಂದ್ರ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ರು. ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು ಕಳಿಸಿರುವಂತಹ ಪಟ್ಟಿಯ ಲಿಸ್ಟ್ ಅನ್ನ ಸ್ವತಃ ಯತೀಂದ್ರ ಬಹಿರಂಗಪಡಿಸಿದ್ರು. ಇದೀಗ ಆ ಪಟ್ಟಿಯೇ ಹೊಸ ರಾಜಕೀಯ ಚರ್ಚೆ ಹುಟ್ಟುಹಾಕಿದೆ. ನಮ್ಮ ತಂದೆ ಸುಮಾರು 14 ಹೆಸರುಗಳನ್ನ ಶಿಫಾರಸು ಮಾಡಿ ಹೈಕಮಾಂಡ್ಗೆ ಕಳುಹಿಸಿಕೊಟ್ಟಿದ್ರು. ಸಮೀರ್ ಅಹಮದ್ ಮತ್ತು ಗಾಯತ್ರಿ ಹೆಸರನ್ನ ಶಿಫಾರಸು ಮಾಡಿರಲಿಲ್ಲ. ಏನು ಎಚ್ಸಿ ಮಹದೇವಪ್ಪ ಅವರ ಹೆಸರನ್ನ ಸಿದ್ದರಾಮಯ್ಯ ಶಿಫಾರಸು ಮಾಡಿದ್ರು. ಹೈಕಮಾಂಡ್ ಅವಕಾಶ ನೀಡಿಲ್ಲ ಅಂತ ಸ್ವತಃ ಯತೀಂದ್ರ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇತ್ತ ರಾಘವೇಂದ್ರ ಹಿಟ್ನಾಳ್ ಹೆಸರು ಪಟ್ಟಿಯಲ್ಲೇ ಇಲ್ಲ ಎನ್ನುವಂತ ಮಾಹಿತಿ ಹೊರಬಿದ್ದಿದೆ. ಹೀಗಾಗಿ ಅಸಮಾಧಾನ ಮತ್ತಷ್ಟು ಸ್ಫೋಟಗೊಂಡಿದೆ.
ತಂದೆಯವರು ಎಲ್ರಿಗೂ ಗೊತ್ತಿರೋ ಹಾಗೆ ಜಮೀರ್ ಅವ್ರ ಬಗ್ಗೆ ಏನು ಶಿಫಾರಸ್ ಮಾಡಿರಲಿಲ್ಲ. ಸೊ ಹಾಗಾಗಿ 2 ಮುಸ್ಲಿಂ ಸ್ಥಾನಗಳು ಖಾಲಿ ಇತ್ತು. 2ರಲ್ಲಿ ಒಂದು ತನ್ವೀರ್ ಸೇಠ್ ಅವ್ರನ್ನ ಮಾಡಬಹುದಾಗಿತ್ತು. ಆದ್ರೆ ಹೈಕಮಾಂಡ್ ಅವರು ಬೇರೆ ಬೇರೆ ಕಾರಣಗಳಿಗೋಸ್ಕರ ಜಮೀರ್ ಅವರೇ ಈ ಬಾರಿನೂ ಆಯ್ಕೆ ಮಾಡಬೇಕು ಮಂತ್ರಿಯಾಗಿ ಅಂತ ಹೇಳಿ ಅವರು ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ತನ್ವೀರ್ ಸೇಠ್ ಅವ್ರಿಗೆ ತಪ್ಪಿದೆ. ಸೊ ಇದ್ರೊಳಗೆ ತಂದೆಯವ್ರದ್ದು ಏನು ಕೈವಾಡ ಇಲ್ಲ. ಇದ್ರೊಳಗೆ ಒಟ್ಟು 14 ಜನದ ಹೆಸರು ಕೊಟ್ಟಿದ್ರು. ನಾನು ಕೂಡ ಅದ್ರೊಳಗೆ ನೋಡಿಲ್ಲ, ತಂದೆಯವ್ರನ್ನ ಹತ್ರ ಕೇಳಿದ್ದಷ್ಟೇ. ಕೆಲವರು ಹೆಸರು ಹೇಳಿದ್ರು, ಈ ತರ ಮಹಾದೇವಪ್ಪ ಸರ್ ಹೆಸರು ಕೊಟ್ಟಿದ್ದನ್ನ, ಮತ್ತೆ ಇನ್ನೂ ಒಂದಷ್ಟು ಜನ ಹೆಸರುಗಳನ್ನು ಕೊಟ್ಟಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಅದ್ರೊಳಗೆ ಎಷ್ಟು ಜನದ ಆಗಿದೆ ನನಗೂ ಗೊತ್ತಿಲ್ಲ. ನಾ ಹೇಳಿದ್ನಲ್ಲ, ಪೂರ್ತಿ ಲಿಸ್ಟ್ ನಾನು ನೋಡಿಲ್ಲ, ತಂದೆಯವ್ರ ಬಾಯಿಂದ ಕೇಳಿದ್ದಷ್ಟೇ. ನಾನು ಮಹಾದೇವಪ್ಪ ಸರ್ ಅವರ ಹೆಸರು ಅಂತ ಕೇಳಿದಾಗ ಖಂಡಿತ ಇತ್ತು. ಅಸಮಾಧಾನದ ಮಧ್ಯೆ ಮೈಸೂರಿಗೆ ಸಿದ್ದರಾಮಯ್ಯ. ಆಪ್ತರ ಅಸಮಾಧಾನ ಬಗ್ಗೆ ಸಿದ್ದು ನೋ ರಿಯಾಕ್ಷನ್. ಇನ್ನು ಅಸಮಾಧಾನದ ನಡುವೆಯೂ ಸಿದ್ದರಾಮಯ್ಯ ಮೈಸೂರಿಗೆ ತೆರಳಿದ್ರು. ಟಿಕೆ ಲೇಔಟ್ನಲ್ಲಿರುವಂತಹ ನಿವಾಸಕ್ಕೆ ಬಂದ ಮಾಜಿ ಸಿಎಂ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಮೌನ ವಹಿಸಿದ್ರು. ಇದು ಹಲವು ಊಹಾಪೋಹಗಳಿಗೂ ಕಾರಣವಾಗಿದೆ. ಇಷ್ಟೇ ಅಲ್ಲ, ಅಹಿಂದ ಸಮುದಾಯದ ಹಲವು ಶಾಸಕರಲ್ಲೂ ಅಸಮಾಧಾನದ ಹೊಗೆಯಾಡ್ತಿದೆ. ಸಿದ್ದರಾಮಯ್ಯ ಜೊತೆ ನಿಂತರೂ ಕೊನೆಯಲ್ಲಿ ಅವರು ಕೈ ಹಿಡಿಯಲಿಲ್ಲ ಎನ್ನುವಂತ ಬೇಸರ ಆಪ್ತರಲ್ಲಿದೆ. ಒಟ್ನಲ್ಲಿ ಸಂಪುಟ ವಿಸ್ತರಣೆ ಮುಗಿದರೂ ಕಾಂಗ್ರೆಸ್ನೊಳಗೆ ಅಸಮಾಧಾನದ ಅಧ್ಯಾಯ ಮಾತ್ರ ಇನ್ನೂ ಮುಗಿದಂತಿಲ್ಲ. ಮುಂದೆ ಸಿದ್ದರಾಮಯ್ಯ ತಮ್ಮ ಆಪ್ತರ ಮುನಿಸನ್ನ ಶಮನ ಮಾಡ್ತಾರಾ ಇಲ್ವಾ ಕಾದು ನೋಡಬೇಕಿದೆ.